ನನ್ನ ಗಾಡಿ ಬಂತು, ನಾನು ಹೊರಡ್ತೀನಿ. ಸಿಗ್ತೀನಿ. ನಮಸ್ಕಾರ. ಸಿಗ್ತೀನಿ. ಅಮ್ಮ ನೀವು ಹೋಗಿರಿ, ನಾನು ಅವ್ರನ್ನ ಕಾರ್ವರೆಗೂ ಬಿಟ್ಟು ಬರ್ತೀನಿ. ಮೊಸರು ಕೊಡ್ಬೇಡಣ್ಣ, ಅದೇನು ಚೆನ್ನಾಗಿರುತ್ತೆ. ಅಯ್ಯೋ ಇದುವರೆಗೂ ತಿಂದಿಲ್ವಲ್ಲ, ಅದಕ್ಕೆ ಹೆಂಗೆ ಕೇಳ್ತಿದ್ದೆ. ಈಗ ತಿನ್ನಿಸ್ತೀನಲ್ಲ, ಆಮೇಲೆ ನೀನೇ ಚೆನ್ನಾಗಿದೆ ಅಂತೀಯಪ್ಪ. ಏನು ಅನ್ಕೊಂಡಿರ್ತಾರೋ ಏನೋ ಯಾರು? ನಿಮ್ಮ ಅಪ್ಪ ಅಮ್ಮ. ಅವ್ರೇನು ಅನ್ಕೋತಾರೆ? ನಮ್ಮನ್ನು ಈಗ ನೋಡಿ ಏನು ಅನ್ಕೊಂಡಿರ್ತಾರೋ. ಅಯ್ಯೋ ಸರ್, ಹಾಗೆಲ್ಲ ಏನು ಅನ್ಕೊಂಡಿರಲ್ಲ. ನಾನು ಇದನ್ನೇ ಆಗಲಿಂದ ಹೇಳ್ತಿರೋದು. ನಮ್ಮ ದೃಷ್ಟಿಕೋನದಿಂದ ಎಲ್ಲನೂ ಸರಿನೇ, ಸ್ವಲ್ಪ ಬೇರೆಯವ್ರ ಕಡೆಯಿಂದನೂ ನೋಡಬೇಕು ಅಂತ. ಸರ್, ಯಾರು ಹೇಗೆ ನೋಡಿದ್ರು ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಮುಖ್ಯ ಆಗುತ್ತಲ್ವಾ? ಅಂದರೆ ನಿನ್ನ ಪ್ರಕಾರ ಬೇರೆಯವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದೇ ಬೇಡ ಅಂತಾನೆ? ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಅಂಥ ದೊಡ್ಡ ಡಿಫ್ರೆನ್ಸ್ ಏನಾಗುತ್ತೆ? ಆಗತ್ತೆ. ನಾವಿರ್ತಾ ಇರೋದು, ಬದುಕ್ತಾ ಇರೋದು ಈ ಸಮಾಜದಲ್ಲಿ. ಬೇರೆಯವ್ರು ಏನು ಅನ್ಕೋತಾರೆ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾದರೆ ನಿಮ್ಮ ಮನಸ್ಸಲ್ಲಿ ಏನಿದೆ? ಮೊದಲು ನನಗೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು. ನೀವು ಒಪ್ಕೊಂಡ್ರೆ ಅದನ್ನ ಸಮಾಜ ಒಪ್ಕೊಂಡೇ ಒಪ್ಕೊಳ್ಳುತ್ತೆ ಅಲ್ವಾ ಸರ್? ಸರ್, ನೀವು ಹೀಗೆ ಹೋಗ್ತಿದ್ರೆ ಏನರ್ಥ? ಮೊದಲು ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಿಮಗೆ ನೀವು ಹೇಳ್ಕೊಳ್ಳಿ, ಆಮೇಲೆ ನನಗೆ ಹೇಳಿ. ಅಮ್ಮ ಹೇಗಿದೆ? ಸಖತ್ತಾಗಿದೆ, ತಗೊಂಡು ನೀನು ತಿನ್ನು. ಇಲ್ಲ ಅಮ್ಮ, ಪರವಾಗಿಲ್ಲ. ತಿನ್ನು ಅಂದ್ರೆ ಅನೋ, ಏನೋ ಅನ್ಕೊಂಡಿದ್ದೆ, ತುಂಬಾ ಚೆನ್ನಾಗಿದೆ. ಮತ್ತೆ ಸರ್ FM ಹಾಕ್ಲಾ? ಒಳ್ಳೆ ಹಾಡು ಬರುತ್ತೆ. ಸದ್ಯ ದಿಂಬನ್ನ ನೂಕಿದ್ರೆ ಸರಿ, ನಿಮ್ ಪಕ್ಕದಲ್ಲಿರೋರ ನೂಕ್ಬಿಡ್ಬೇಡಿ. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿಯಲ್ಲಿ ನಿಮ್ಮ 92.7 ಬಿಗ್ FM ಅಲ್ಲಿ. ಹೌದು, ಚಂದಿರ ಬಂದ ಅಂತ ಚಂದಿರ ಹಾಯ್ ಹೆಲೋ ಹೌ ಆರ್ ಯು ಅಂತ ಹೇಳಿದಾನೆ. ಅಂಡ್ ಸಂಜೆ ಕಳಿತು, ಚಂದದ ರಾತ್ರಿ ಶುರುವಾಗಿದೆ. ನಿಮ್ಗೆಲ್ಲರಿಗೂ ಪ್ರೇಮೋತ್ಸವಕ್ಕೆ ಸ್ವಾಗತ ಸುಸ್ವಾಗತ. ಅಲ್ಲ ಮೇಡಮ್, ನೀವು ಬೆಳಗ್ಗೆ ತಾನೇ ಬರೋದು ಅಂದ್ರೆ ನಮಗೂ ಪ್ರೇಮಕ್ಕೂ ಸಂಬಂಧ ಇದೆಯಪ್ಪ. ಅದಕ್ಕೆ ಈ ಹೊತ್ತಿನಲ್ಲಿ ನಿಮ್ಮೊಂದಿಗೆ ನಿಮ್ಮ ಪಟ್ ಪಟಾಕಿ ಶ್ರುತಿ. ಈ ಪ್ರೇಮ ಅನ್ನೋದು ಒಂದು ಯೂನಿವರ್ಸಲ್ ಎಮೋಷನ್.
ಸಾಮಾನ್ಯವಾಗಿ ಎಲ್ಲರೂ ಯು ಶುಡ್ ಫಾಲ್ ಇನ್ ಲವ್ ಅಂತ ಹೇಳ್ತಾರೆ. ಫಾಲ್ ಇನ್ ಲವ್ ಅಂತ ನಾವು ಹೇಳಲ್ಲ ಪ್ರೇಮೋತ್ಸವದಲ್ಲಿ, ಬಹಳ ವ್ಯತ್ಯಾಸವಾಗಿ ಯು ಶುಡ್ ರೈಸ್ ಇನ್ ಲವ್ ಅಂತ ಹೇಳ್ತೀವಿ. ಬಿದ್ರೆ ಏಟಾಗತ್ತೆ, ಅದೇ ಪ್ರೀತಿಯಲ್ಲಿ ಎದ್ರೆ ನೀವು ಮಾತ್ರ ಚೆನ್ನಾಗಿರಲ್ಲ, ನಿಮ್ ಜೊತೆಯಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ. ಸರಿ ಬನ್ನಿ, ನಮ್ಮ ಫಸ್ಟ್ ಕಾಲರ್ ಆಫ್ ದ ಡೇ ಯಾರು ಅಂತ ಕೇಳೇ ಬಿಡೋಣ. ಹಲೋ. ಹಲೋ ಮೇಡಮ್. ಹಾಯ್, ಹಲೋ, ಪ್ರೇಮೋತ್ಸವಕ್ಕೆ ಸ್ವಾಗತ. ಯಾರಿದು? ಸದ್ಯಕ್ಕೆ ನನ್ನ ಹೆಸರು ಬೇಡ ಮೇಡಮ್. ಹೆಸರೇ ಬೇಡವಾ? ಹೋಗ್ಲಿ ಬಿಡಿ, ಪರವಾಗಿಲ್ಲ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಬೆಂಗಳೂರಿನ ಒಂದು ಡಿಗ್ರಿ ಕಾಲೇಜಲ್ಲಿ ಜರ್ನಲಿಸಂ ಪಾಠ ಮಾಡ್ತಿದ್ದೀನಿ. ಓಹೋ, ಮೇಷ್ಟ್ರು. ಹೇಳಿ ಪ್ರೊಫೆಸರೇ, ನಿಮ್ಮ ಪ್ರೇಮ ಪುರಾಣನ? ಆಕ್ಚುಲಿ ಮೇಡಮ್, ಇದೊಂಥರ ಪುರಾಣನೇ. ಓಹೋ, ಹಂಗಂದ್ರೆ ನಾವೊಂದು ಕರೆಕ್ಟ್ ಆಗಿ ಗೆಸ್ ಮಾಡಿದ್ವಿ. ಮುಂದೆ ಹೇಳಿ. ಅಂದ್ರೆ ನನ್ನ ಸ್ಟೂಡೆಂಟ್ ಒಂದು ಹುಡುಗಿ ನನ್ನ ಪ್ರೀತಿ ಮಾಡ್ತಿದ್ದಾಳೆ ಅನ್ಸುತ್ತೆ. ಬೇಕು ಅಂತ ಕಾಲೇಜ್ ಮುಗಿದ ಮೇಲೂ ನನಗೋಸ್ಕರ ಹೊರಗೆ ಕಾಯ್ತಾಳೆ. ಡೌಟ್ಸ್ ನೆಪದಲ್ಲಿ ನನ್ನನ್ನು ಮೀಟ್ ಮಾಡ್ತಾಳೆ. ನಿಮ್ಗೇನ್ ಅನ್ಸುತ್ತೆ ಆ ಹುಡುಗಿ ಬಗ್ಗೆ? ಅಂದ್ರೆ ಮೇಡಮ್, ನನಗೂ ಹುಡುಗಿ ಅಂದ್ರೆ ಇಷ್ಟನೇ. ಐ ಮೀನ್, ಅವಳು ಕ್ಲಾಸಿಗೆ ಬರದೇ ಇದ್ದಾಗ ನನಗೆ ಸರಿಯಾಗಿ ಪಾಠ ಮಾಡೋಕ್ಕೂ ಆಗ್ತಿಲ್ಲ. 50 ನಿಮಿಷ ಕ್ಲಾಸಲ್ಲಿ ಪ್ರತಿ ಕ್ಷಣನೂ ಅವಳ ಬಗ್ಗೆನೇ ಯೋಚನೆ ಮಾಡಿದ್ರೆ ಯಾಕೆ ಅವಳು ಕ್ಲಾಸಿಗೆ ಬರಲಿಲ್ಲ ಅಂತ. ಓಹೋ, ಹಾಗಾದ್ರೆ ಬಿಡಿ, ಪ್ರೊಫೆಸರ್ ಸಾಹೇಬ್ರು ಲವಲ್ ಬಿದ್ದಿದ್ದೀರಾ ಅಂತ ಅರ್ಥ. ಪ್ರೇಮೋತ್ಸವಕ್ಕೆ ಒಫಿಷಿಯಲಿ ನಿಮ್ಗೆ ಸ್ವಾಗತ. ಹಾ ಸರಿ, ಮುಂದೇನಾಯ್ತು? ಆಮೇಲೆ ಅವಳಿಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು. ನಾನೇ ನೋಟ್ಸ್ ಬರೆದು ಅವ್ರ ಮನೆಗೆ ಕೊಡೋಕೆ ಹೋದೆ. ಓಹೋ, ಮನೆಗ? ನಿಜವಾಗ್ಲೂನಾ? ಆಮೇಲೆ? ಆದರೆ ಯಾವತ್ತೂ ನಾನು ಈ ಥರ ನಡ್ಕೊಂಡೋನೇ ಅಲ್ಲ. ಇನ್ಫ್ಯಾಕ್ಟ್ ನನಗಿದು ಇಷ್ಟನೂ ಆಗಲ್ಲ. ಆದರೂ ನನಗೂ ಗೊತ್ತಿಲ್ಲದೆ. ಇಷ್ಟ ಇಲ್ಲ ಅಂದ್ರೆ ಹೇಗೆ ಪ್ರೊಫೆಸರ್? ಪ್ರೀತಿ ಅನ್ನೋದು ಒಂದು ಮಧುರವಾದ ಭಾವನೆ. ಅದನ್ನ ಅನುಭವಿಸ್ಬೇಕು, ಅದನ್ನ ಆರಾಧಿಸ್ಬೇಕು. ಹೋಗ್ಲಿ ಬಿಡಿ, ಹೇಳಿ ಆಮೇಲೆ. ಅಲ್ಲ, ಇದು ನನಗಿಷ್ಟ ಇಲ್ಲ. ಯಾಕಂದ್ರೆ ನಮ್ಮಿಬ್ರ ಮಧ್ಯೆ ಮಧ್ಯೆ ಏನು? ವಯಸ್ಸಿನ ಅಂತರ ತುಂಬಾನೇ ಇದೆ. ನನಗೀಗ 43 ವರ್ಷ. ಸೊ ಏಜ್, ನಿಮ್ ಪ್ರಕಾರ ಏಜ್ ಇಸ್ ಅ ಪ್ರಾಬ್ಲಮ್. ಸರಿ, ನನ್ನಿಂದ, ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿಯಿಂದ, ಪ್ರೇಮೋತ್ಸವದಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನನ್ನನ್ನು ಕಾಡ್ತಾ ಇರೋದು ನಮ್ಮಿಬ್ರ ಏಜ್. ನಾನು ಅವಳನ್ನ ಪ್ರೀತಿಸ್ತಿದ್ದೀನಿ ಅಂತ ಅವಳಿಗಾಗ್ಲಿ ಸುತ್ತಮುತ್ತಲಿನ ಜನರಿಗಾಗ್ಲಿ ಗೊತ್ತಾಗಬಾರ್ದು ಮೇಡಮ್. ಏನ್ ಪ್ರೊಫೆಸರ್, ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಯಾರು ನಿಮ್ಗೆ ಹೇಳಿಲ್ವಾ? ಈ ಪ್ರೀತಿ ಅನ್ನುವ ಅದ್ಭುತವಾದ ಭಾವನೆಯಿಂದ ಹೊರಗೆ ಬರಬೇಕು ಅಂತ ಹೇಳ್ತಾ ಇದೀರಲ್ಲ, ನನಗೆ ಬೇಜಾರಾಗ್ತಿದೆ. ಐ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ಆದ್ರೆ ಐ ಪಿಟಿ ಯು. ಈ ಪ್ರೀತಿಯನ್ನ ಯಾರಿಂದಾನು ಬಚ್ಚಿಡಕ್ ಸಾಧ್ಯ ಇಲ್ಲ. ಲೋಕದಿಂದ, ಹುಡುಗಿಯಿಂದ, ಬೇರೆಯವರಿಂದ ಅಂತ ನೀವು ಖಂಡಿತವಾಗಿ ಬಚ್ಚಿಡಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಕರೆಕ್ಟು. ಪ್ರೀತಿಗೆ ಮನಸ್ಸು ಓನರ್ ಆಗಿದ್ರು ಅದು ವಾಸವಾಗಿರೋದು ನಿಮ್ಮ ಕಣ್ಗಳಲ್ಲಿ. ನೀವು ಲೋಕ ಗೊತ್ತಾಗಬಾರ್ದು, ಹುಡುಗಿ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು ಅಂತ ಅನ್ಕೊಂಡ್ರು ಆ ಪ್ರೀತಿಯನ್ನ ಪ್ರೊಫೆಸರ್ ನಿಮ್ ಕಣ್ಣಲ್ಲಿ ನೀವು ವ್ಯಕ್ತಪಡಿಸೇ ಬಿಡ್ತೀರಾ.